ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅನ್ನುವಂತಹ ಗಾದೆ ಏನಿದೆ ಅದು ಇವತ್ತಿಗೂ ಅಲ್ಲ ಯಾವತ್ತಿಗೂ ಸತ್ಯವಾಗಿ ಉಳಿತದೆ. ನಮಸ್ಕಾರ, ಕಹಳೆ ನ್ಯೂಸ್ನ ಸಮಸ್ತ ವೀಕ್ಷಕರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಮಂಗಳೂರಿನಲ್ಲಿ ಒಂದು ಪುಸ್ತಕಕ್ಕಾಗಿ, ಪುಸ್ತಕದ ಪ್ರೇಮಿಗಳಿಗಾಗಿ, ಸಾಹಿತ್ಯ ಕಲೆಯನ್ನ ಪ್ರೀತಿಸುವವರಿಗಾಗಿ, ಅದರ ಬರವಣಿಗೆ ಮೇಲೆ ಒಲವಿರುವವರಿಗಾಗಿ ಒಂದು ಸುಂದರವಾದ ಫೆಸ್ಟ್ ನಡೀತಾ ಇದೆ, ಮ್ಯಾಂಗ್ಳೂರ್ ಲಿಟ್ ಫೆಸ್ಟ್. ಸೊ ಲಿಟರೇಚರ್ ಫೆಸ್ಟ್ ಇದು. ಸೊ ಪುಸ್ತಕದ ಬಗ್ಗೆ ಇರುವಂತಹ ಆಸಕ್ತಿಯನ್ನು ತೋರಿಸಿಕೊಳ್ಳಲಿಕ್ಕೆ ಒಂದು ಸುಂದರವಾದಂತಹ ವೇದಿಕೆ ಅಂತ ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ಸಾಕಷ್ಟು ಪುಸ್ತಕಗಳನ್ನು ಜೊತೆಯಾಗಿ ಕಾಣುವಂತಹ ಒಂದು ಸುಂದರವಾದ ಅವಕಾಶ, ಹಾಗೆಯೇ ಸಾಕಷ್ಟು ಸಾಹಿತಿಗಳನ್ನು ನೇರವಾಗಿ ಭೇಟಿಯಾಗಿ ಅವರ ಜೊತೆ ಸಂವಾದ ಮಾಡುವಂತಹ ಕೂಡ ಅವಕಾಶ ಎಲ್ಲರಿಗೂ ಸಿಗ್ತಾ ಇರುವಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ಸೊ ಹಾಗಾಗಿ ಬನ್ನಿ, ಪುಸ್ತಕಗಳ ವಿಶೇಷತೆ ಏನು, ಸಾಹಿತಿಗಳ ವೈವಿಧ್ಯತೆ ಏನು, ಇದೆಲ್ಲವನ್ನ ತಿಳ್ಕೊಂಡು ಬರೋಣ. ಎಸ್, ಇವತ್ತು ಮ್ಯಾಂಗ್ಳೂರ್ ಲಿಟ್ ಫೆಸ್ಟ್ ಅಲ್ಲಿ ನಮಗೆ ಸಂಸದರು ಕೋಟಾ ಶ್ರೀನಿವಾಸ್ ಪೂಜಾರಿ ಸರ್ ಸಿಕ್ಕಿದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್, ಅನುಭವ ಹೇಗಿತ್ತು? ಪುಸ್ತಕಕ್ಕೂ ನಿಮಗೂ ಇರುವಂಥ ಸಂಬಂಧ ಏನು? ಮಂಗಳೂರಿಗೆ ಬಂದು ಎಷ್ಟು ಖುಷಿ ಆಯಿತು? ರಾಜಕಾರಣಿಗಳಿಗೆ ಪುಸ್ತಕ ಸಂಬಂಧ ಇರೋದು ತುಂಬ ಕಡಿಮೆ. ಆದರೆ TMAP ಹಾಲ್ನಲ್ಲಿ ನಡೆಯುವಂಥ ಈ ಲಿಟ್ ಫೆಸ್ಟನ್ನು ನೋಡ್ಲಿಕ್ಕೆ ಬಂದೆ. ಒಂದು ಅದ್ಭುತವಾದಂಥ ಕಾರ್ಯಯೋಜನೆ, ಅನೇಕ ವಿಚಾರಗಳ ಮನ್ನಣೆ, ವಿಚಾರ ಸಂಕಿರಣಗಳು ಮತ್ತು ಸಾಹಿತ್ಯ ಗೋಷ್ಠಿಗಳು, ಕವನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು, ವೈಚಾರಿಕ ವಿಚಾರಗಳಲ್ಲಿ ದೇಶ ಹೇಗಿರಬೇಕು ಅನ್ನುವಂಥ ಕಲ್ಪನೆಗಳು, ನನಗಿಂತ, ನನ್ನ ಜಾತಿಗಿಂತ, ನನ್ನ ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅನ್ನುವಂಥ ರಾಷ್ಟ್ರಭಕ್ತರನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾದಂಥ ಪೂರಕವಾದಂಥ ಸಾಹಿತ್ಯ ಗೋಷ್ಠಿಗಳು, ಇದನ್ನೆಲ್ಲ ಕಂಡಾಗ ತುಂಬ ಖುಷಿ ಅನಿಸಿದೆ. ಅನೇಕ ಪುಸ್ತಕ ಭಂಡಾರನ ಕಂಡೆ. ಅತ್ಯಂತ ಅಮೂಲ್ಯವಾದಂಥ ದೇಶಭಕ್ತಿಗೆ ಒತ್ತು ಕೊಡುವಂಥ ಅನೇಕ ಪುಸ್ತಕಗಳನ್ನು ನೋಡಲಿಕ್ಕೆ ಅವಕಾಶಗಳಾಯಿತು. ಖ್ಯಾತ ಸಾಹಿತಿ ಭೈರಪ್ಪರ ಕುರಿತು ವಿಚಾರ ಸಂಕಿರಣ ಅಂತ ಕೇಳಿದೆ. ಇಲ್ಲಿ ಓಡಾಡುವಂಥ ಕವಿಗಳು, ಲೇಖಕರು, ಚಿಂತಕರು, ವಿಮರ್ಶೆಗಳು, ಸಾಹಿತಿಗಳು, ಬರಹಗಾರರೆಲ್ಲ ಕಂಡಾಗ ಇದೊಂದು ಅದ್ಭುತವಾದಂಥ ಸಾಹಿತ್ಯವನ್ನು ಸೃಷ್ಟಿ ಮಾಡುವಂಥ ಒಂದು ಯೋಜನೆ ಮತ್ತು ಯೋಚನೆ ಅಂತ ನನಗನ್ನಿಸಿದೆ. ಎಲ್ಲ ಸಾಹಿತಿಗಳಿಗೆ, ಯುವ ಲೇಖಕರಿಗೆ, ಯುವ ಕವಿಗಳಿಗೆ ಮತ್ತು ಸಾಹಿತ್ಯ ಲೋಕದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕಂತ ಬರುವಂಥ ಎಲ್ಲ ಬರಹಗಾರರಿಗೆ ನನ್ನ ಅಭಿನಂದನೆಗಳು, ಶುಭಾಶಯಗಳು. ಎಸ್, ನಮ್ಮ ಜೊತೆ ಸುನಿಲ್ ಕುಲಕರ್ಣಿ ಸರ್ ಇದ್ದಾರೆ, ಭಾರತ್ ಫೌಂಡೇಶನ್ನ ಟ್ರಸ್ಟಿ ಹಾಗೂ ನಮ್ಮ ಮ್ಯಾಂಗ್ಳೂರ್ ಲಿಟ್ ಫೆಸ್ಟ್ನ ಆರ್ಗನೈಸರ್. ಅವರನ್ನು ಮಾತಾಡ್ಸೋಣ. ಅವರ ಕುರಿತು ಕೆಲವೊಂದು ಪ್ರಶ್ನೆಗಳನ್ನು ಕೇಳೋಣ. ನಮಸ್ತೆ ಸರ್. ಎಸ್, ಮೊದಲನೇದಾಗಿ ಮ್ಯಾಂಗ್ಳೂರ್ ಲಿಟ್ ಫೆಸ್ಟ್. ಸೊ ಎಲ್ಲರೂ ಮೊಬೈಲ್ನಲ್ಲಿ ರೀಲ್ಸ್ ನೋಡುವಂಥ ಟೈಮಲ್ಲಿ ಪುಸ್ತಕದ ಪುಟ ತೆಗೆದು ಓದ್ತಾರೆ ಅನ್ನುವಂಥ ಭರವಸೆಯ ಜೊತೆಗೆ ಇವತ್ತು ಲಿಟ್ ಫೆಸ್ಟ್ ಮಾಡಿದ್ದೀರಾ. ಈ ಭರವಸೆ ನಿಜವಾಯಿತಾ ಅಥವಾ ಯಾವ ಅನುಭವ ಕೊಟ್ಟಿದೆ? ಮೊದಲನೇದಾಗಿ ಲಿಟ್ ಫೆಸ್ಟ್ ಅಂದರೆ ಲಿಟ್ರೇಚರಿ ಅಂತನ್ನುವಂಥದ್ದು ಕೇವಲ ಪುಸ್ತಕಕ್ಕೆ ಸೀಮಿತವಾಗಿಲ್ಲ. ನಾವಿಲ್ಲಿ ಕಳೆದ 7 ಆವೃತ್ತಿಗಳನ್ನು ನೋಡಿ 8ನೇ ಆವೃತ್ತಿಯನ್ನು ನೋಡಿದರೆ ಈಗ ಅಲ್ಲೊಂದು ತುಳು ಸಾಹಿತ್ಯ, ತುಳು ಇಲ್ಲಿಯ ಕಲ್ಚರು, ಇಲ್ಲಿಯ ಪದ್ಧತಿಗಳು ಅವು ಕೂಡ ಲಿಟ್ರೇಚರೇ. ಒಂದು ಸಿನಿಮಾ ತೋರಿಸ್ತಾ ಇದ್ದೇವೆ ಆ ಕಡೆಗೆ. ಸಿನಿಮಾವು ಕೂಡ ಒಂದು ಲಿಟ್ರೇಚರು. ಸಿನಿಮಾವನ್ನು ನೋಡುವುದಲ್ಲ, ಸಿನಿಮಾವನ್ನು ಓದುವುದು. ಸಿನಿಮಾವನ್ನು ಓದೋಕ್ಕಾಗತ್ತೆ ಅಂದರೆ ಅಲ್ಲಿರುವ ಕಂಟೆಂಟನ್ನು ಅರ್ಥ ಮಾಡಿಕೊಳ್ಳುವುದು, ಅದನ್ನು ವಿಶ್ಲೇಷಣೆ, ಇವುಗಳನ್ನು ನೋಡಲಿಕ್ಕೆ. ಹಿಂದೆ ಕೂಡ ನಾವು ಹಬ್ಬಕ್ಕೊಂದು ಶಾರ್ಟ್ ಮೂವಿ ತೋರಿಸಿದ್ದೇವೆ. ಅಂದರೆ ಲಿಟ್ರೇಚರ್ ಅನ್ನುವಂಥದ್ದು ಬರೀ ಪುಸ್ತಕಕ್ಕೆ ಸೀಮಿತವಾಗಿಲ್ಲ, ಕಲೆ, ಸಂಸ್ಕೃತಿ, ಭಾಷೆ ಎಲ್ಲದಕ್ಕೂ ಸೀಮಿತವಾಗಿದೆ. ಈ ಆ್ಯಂಗಲ್ನಲ್ಲಿಯೇ ನಮ್ಮ ಭಾರತೀಯ ವಿಷಯಗಳನ್ನು, ಐಡಿಯಾ ಆಫ್ ಭಾರತ್, ಈ ಕಲ್ಪನೆ ಅಡಿಯಲ್ಲಿ 7 ಆವೃತ್ತಿ ಮುಗಿಸಿ 8ನೇ ಆವೃತ್ತಿಯಲ್ಲಿ ಮೊದಲನೇ ದಿನ ಮುಗಿಸ್ತಾ ಇದ್ದೇವೆ ನಾವು. ಸೊ 8th ಎಡಿಷನ್ ಅಂತ ಹೇಳಿದರೆ 7 ಆವೃತ್ತಿಯಲ್ಲೂ ವಿಭಿನ್ನವಾದ ಪ್ರಯತ್ನಗಳನ್ನು ಮಾಡಿರ್ತೀರ. 8th ಎಡಿಷನ್ ಹೇಗೆ ಸ್ಪೆಷಲ್? ಅದು ಉಳಿದ ಆವೃತ್ತಿಗಳಿಗಿಂತ ಹೇಗೆ ವಿಭಿನ್ನವಾಗಿ ನಿಲ್ತದೆ? ವಿಭಿನ್ನತೆಗೋಸ್ಕರ ಯಾವ ಕಾರ್ಯಕ್ರಮವನ್ನು ಮಾಡೋದಿಲ್ಲ. ಇಲ್ಲಿ ಯಾವುದು ವಿಭಿನ್ನತೆ ಅನ್ನೋದಿಲ್ಲ, ಇರುವುದನ್ನು ಹೊಸ ರೂಪ ಕೊಡುವಂಥ ಕೆಲಸ. ಇಲ್ಲಿ ಭಾಷೆ ಯಾವುದು ನಶಿಸಿ ಹೋಗ್ತಾ ಇದೆ ಅಂಥದ್ದಕ್ಕೆ ಮತ್ತೆ ಉತ್ತೇಜನ ಕೊಡೋದು. ಈಗ ಕೊಡವ ಭಾಷೆ ಇದೆ, ಕೊಡವ ಭಾಷೆ ಒಂದು ರೀತಿ ಕರಗಿ ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅನ್ನುವಂತಹ ಮಾತುಗಳಿದೆ. ಹಾಗಾಗಿ ಕೊಡವ ಭಾಷೆಯ ಜಾನಪದ, ಅಲ್ಲಿ ಕಲ್ಚರು, ಭಾಷೆಗೆ ಇರತಕ್ಕಂಥ ಮಹತ್ವ, ಅದು ಹೇಗೆ ನಶಿಸ್ತಾ ಇದೆ, ಮುಂದಿನ ಭವಿಷ್ಯ ಏನು ಅನ್ನೋದನ್ನು ನೋಡ್ತೇವೆ. ನೇತ್ರಾವತಿ ಟು ನೈಲ್ವರೆಗೂ ಅಂತನ್ನುವಂಥ ಒಂದು ಸೆಷನ್ ಇದೆ. ಅಂದರೆ ಅರ್ಥ, ನೇತ್ರಾವತಿಯ ಸಮಸ್ಯೆಗಳನ್ನು ಇವತ್ತು ನಾವು ಇಲ್ಲಿ ನೋಡ್ತಾ ಇರ್ತೇವೆ ಯಾವಾಗಲೂ. ನೇತ್ರಾವತಿ ನದಿಯ ಸಮಸ್ಯೆ, ಪರಿಸರ ಸಮಸ್ಯೆ, ಜಗತ್ತಿನಾದ್ಯಂತ ಈ ಸಮಸ್ಯೆಗಳಿದ್ದಾವೆ. ಅದನ್ನು ನಾವು ಹೇಳ್ತಾ ಮುಂದಿನ 10 ವರ್ಷಗಳಲ್ಲಿ ಯಾವ ರೀತಿಯ ಸಮಸ್ಯೆಗಳು ಬರ್ಬೋದು, ಅದಕ್ಕೆ ಉತ್ತರ ಏನು ಕಂಡುಕೊಳ್ಬೋದು, ಅದರ ಮೇಲೆ ಸಾಹಿತ್ಯ ಹೇಗೆ ಬರ್ಬೋದು, ಅದರ ಮೇಲೆ ವಿಚಾರ ಮಂಡನೆ ಹೇಗಾಗ್ಬೋದು, ಈ ಆ್ಯಂಗಲ್ನಲ್ಲಿ ತಗೊಳ್ತೇವೆ. ಹಾಗೆ ಪ್ರತಿ ಸಾರಿಯೂ ವಿಶೇಷತೆ ಅನ್ನುವುದಕ್ಕಿಂತ ವಿಚಾರ ಏನು ವ್ಯಕ್ತಪಡಿಸ್ತಾರೆ ಅಥವಾ ವ್ಯಕ್ತಿಗಳು ಬರ್ತಾರೆ, ಅದೇ ಇಲ್ಲಿ ವಿಶೇಷತೆ.
ಈ ಸಾರಿ 2 ಜನ ಅಂಬಾಸಡರ್ಸ್ ಬರ್ತಾ ಇದ್ದಾರೆ. ಅಂಬಾಸಡರ್ ಬಂದು ಅವರು ಬಹಳ ಜಗತ್ತಿನಾದ್ಯಂತ ಇರುವಂಥ ವಿಚಾರಗಳನ್ನು ಮಾತನಾಡ್ತಾರೆ. ಈ ಆ್ಯಂಗಲ್ನಲ್ಲಿ ಇವುಗಳನ್ನು ತಗೊಳ್ತಾ ಇರ್ತಕ್ಕಂಥದ್ದು. ಮೊದಲೇ ಹೇಳಿದಾಗೆ ಬರೀ ಸಾಹಿತ್ಯ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲು ನಡೀತಾ ಇರತಕ್ಕಂಥ ವಿಚಾರಕ್ಕೆ ಒಂದು ದಿಕ್ಕು ಕೊಡುವಂಥ ಪ್ರಯತ್ನ ಮಂಗಳೂರು ಲಿಟ್ ಫೆಸ್ಟ್ ಭಾರತ್ ಫೌಂಡೇಶನ್ ಕಡೆಯಿಂದ ಆಗ್ತಾ ಇದೆ. ಪುಸ್ತಕ ಅಂತ ಹೇಳಿದರೆ, ಬರವಣಿಗೆ ಅಂತ ಹೇಳಿದರೆ ಹಿರಿಯರು ಮಾತ್ರ ಇದರ ಬಗ್ಗೆ ಆಸಕ್ತಿ ವಹಿಸ್ತಾರೆ, ಯುವಕರಲ್ಲಿ ಇದರ ಬಗ್ಗೆ ಆಸಕ್ತಿ ಕಮ್ಮಿ ಆಗಿದೆ ಅನ್ನುವಂಥ ಮಾತಿದೆ. ಈ ವಿಚಾರವನ್ನು ತಾವು ಒಪ್ಕೊಳ್ತೀರಾ? ಖಂಡಿತವಾಗಿಯೂ ಇಲ್ಲ. ಏನಂದರೆ ಇವತ್ತು ನೀವು ಬುಕ್ ಸ್ಟಾಲ್ ನೋಡಿದರೆ ಗೊತ್ತಾಗ್ತದೆ. ಬುಕ್ ಸ್ಟಾಲಿನ ಅದನ್ನು ಅಲಂಕರಿಸಿದ್ದು ನೋಡಿದರೆ ಗೊತ್ತಾಗ್ತದೆ. ಅಲ್ಲಿ ಇರುವ ಜಂಜಿಗಳನ್ನೇ ನೋಡಿದರೆ ಗೊತ್ತಾಗ್ತದೆ ಇವತ್ತು. ಅಂದರೆ ಪುಸ್ತಕಕ್ಕೆ ಓದುವರು ಕಡಿಮೆ ಆಗ್ತಾ ಇಲ್ಲ, ಅದನ್ನು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡುವಂಥ ಲೇಖಕರೂ ಬರ್ತಾ ಇದ್ದಾರೆ, ಹೊಸ ಮುಖಗಳು ಬರ್ತಾ ಇದ್ದಾರೆ. ಅವರಿಗೂ ಅವಕಾಶ ಕೊಟ್ಟಿದ್ದೇವೆ ಇಲ್ಲಿ. ಎಮರ್ಜಿಂಗ್ ಅಥವಾ ಇಲ್ಲಿ ನ್ಯೂ ವಾಯ್ಸಸ್ ಅನ್ನೋ ರೀತಿಯಲ್ಲಿ ಒಂದು ಹೊಸ ಪ್ರಥಮ ಬಾರಿಗೆ ಏನು ಬರೀತಾ ಇದ್ದಾರೆ ಅಂಥವರಿಗೂ ವೇದಿಕೆ ಆಗಿದೆ. ಹಿಂದೆಯೂ ಕೂಡ ಮೊದಲ ಬಾರಿಗೆ ಯುವ ಮನಸ್ಸುಗಳೇನೇನು ಬರೆದಿದ್ವು ಅದಕ್ಕೂ ವೇದಿಕೆಯಾಗಿ ಮಂಗಳೂರು ಲಿಟ್ ಫೆಸ್ಟ್ನಲ್ಲಿ ಅವಕಾಶ ಕೊಟ್ಟಿದ್ವಿ. ಇವೆಲ್ಲ ಇರೋದರಿಂದ ಯಾವುದೂ ಕುಂದುತ್ತಾ ಇಲ್ಲ. ಇನ್ನಷ್ಟು ಉತ್ತೇಜನ ಕೊಟ್ಟು ಅದಕ್ಕೆ ಮುಂದಕ್ಕೆ ತೊಗೊಂಡು ಹೋಗುವಂಥ ಪ್ರಯತ್ನ ನಿರಂತರವಾಗಿ ನಡೀತದೆ. ಈ ಮುಖೇನ ಹೊಸ ಬರಹಗಾರರು ಮತ್ತೆ ಮತ್ತೆ ಬರ್ತಾ ಇದ್ದಾರೆ, ಪುಸ್ತಕಗಳು ಬರ್ತಾ ಇದ್ದಾವೆ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ಈಗ ನಮ್ಮ ಜೊತೆ ಈಶ್ವರ್ ಶೆಟ್ಟಿ ಸರ್ ಇದ್ದಾರೆ. ಸೊ ನಮ್ಮ ಮ್ಯಾಂಗ್ಳೂರ್ ಲಿಟ್ ಫೆಸ್ಟ್ನ ಆರ್ಗನೈಸರ್. ಸೊ ಅವರನ್ನು ಮಾತಾಡ್ಸೋಣ. ಸೊ ಮೊದಲನೇದಾಗಿ ನಮಸ್ಕಾರ. ನಮಸ್ಕಾರ. ಮ್ಯಾಂಗ್ಳೂರ್ ಲಿಟ್ ಫೆಸ್ಟ್, ಸೊ ಈಗ ಮಂಗಳೂರಲ್ಲಿ ಒಂದು ಬಾರಿ ಎಲ್ಲರೂ ಈ ಕಡೆ ಭೇಟಿ ಆಗ್ತಾ ಇದ್ದಾರೆ. ಎಲ್ಲ ಕಡೆ ಫೆಸ್ಟಿವಲ್ಸ್ ನಡೀತಾ ಇದೆ, ಇಲ್ಲೊಂದು ಲಿಟರೇಚರ್ ಫೆಸ್ಟಿವಲ್ ನಡೀತಾ ಇದೆ. ಸೊ ಈ ಕುರಿತಾಗಿ ನಿಮ್ಮ ಅನುಭವ, ಮೊದಲನೇ ದಿನ ಇಷ್ಟು ಜನಸಾಗರವನ್ನು ನೋಡಿ ಎಷ್ಟು ಖುಷಿ ಆಯಿತು? ಅಲ್ಲ, ಖಂಡಿತವಾಗಿಯೂ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಜನ ಇಲ್ಲಿ ಬಂದಿದ್ದಾರೆ. ಸಾಹಿತ್ಯ ಅಂದರೆ ವಿಶೇಷವಾಗಿ ಮಂಗಳೂರಿನ ಈ ಪ್ರದೇಶ, ಕಡಲ ತಡಿ ಒಂದು ಕಡೆ, ಪಶ್ಚಿಮ ಘಟ್ಟದ ಮಡಿಲ್ ಇನ್ನೊಂದೆಡೆ, ಬಹುಭಾಷಾ ಸಂಸ್ಕೃತಿಗಳ ನಾಡು ಎಲ್ಲಿಯಾದಿದ್ರೆ ಇದು ನಮ್ಮ ತುಳುನಾಡು. ಇಲ್ಲಿ ವಾಸ ಮಾಡಿರುವಂಥ ಜನರು ಅವರು ಭಾಗ್ಯಶಾಲಿ ಅಂತಲೇ ಹೇಳಬೇಕು. ಅಂತಹ ಜನರ ಮಧ್ಯೆಯಲ್ಲಿ ಪಂಜೆ ಮಂಗೇಶ್ ರಾಯರು, ಗೋವಿಂದ ಪೈಗಳು, ಕಯ್ಯಾರ ಕಿಂಗನರೈ ಅಂತ ಅದ್ಭುತ ಸಾಹಿತಿಗಾರರ ನಾಡು. ಅಂಥ ನಾಡಿನಲ್ಲಿ ನಮ್ಮ ಸಾಹಿತ್ಯ ಬಗ್ಗೆ ಆಸಕ್ತಿ ಹೊಂದಿರೋರು ಅನೇಕರು ಇದ್ದಾರೆ. ಅವರಿಗೆ ಇಂಥ ಹಬ್ಬ ಆಚರಣೆ ಮಾಡಬೇಕು. ಇಲ್ಲಿನ ಜನರು ಯಾರು ಜ್ಞಾನದ ಭಂಡಾರರಾಗಿ ಇಲ್ಲಿನ ವಿಶ್ವವಿದ್ಯಾಲಯದಲ್ಲಿ ಆಗಿರ್ಬೋದು, ಇಲ್ಲ ಕಾಲೇಜಿನಲ್ಲಿ ಯಾರು ಪದವಿಯನ್ನು ಗಳಿಸ್ತಾರೋ ಅಂಥವರಿಗೂ ಕೂಡ ಅವಕಾಶ ಮಾಡಬೇಕು. ಇಂಟೆಲೆಕ್ಚುವಲ್ಸ್ ಎಲ್ಲ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತೀವಿ ನಾವು, ಅಂತಹ ಒಂದು ಇಕೋಸಿಸ್ಟಮನ್ನು ಇಲ್ಲಿ ತಯಾರು ಮಾಡಬೇಕು. ಮಂಗಳೂರು ಬರೀ ಒಂದು ಕಡಲ ತಡಿ ಆಗಬಾರ್ದು, ಒಂದು ಜ್ಞಾನೋದಯ ಕೇಂದ್ರ ಆಗಿರಬೇಕು ಎಂಬ ಕನಸೊಂದಿಗೆ ನಮ್ಮ ಹಿರಿಯರು ಸಂಕಲ್ಪವನ್ನು ಮಾಡಿದರು. ಇವತ್ತು 8ನೇ ಆವೃತ್ತಿಗೆ ಮಂಗಳೂರು ಲಿಟ್ ಫೆಸ್ಟ್ ಬಂದು ತಲುಪಿದೆ. ಭಾಳ ಹೆಮ್ಮೆ ಆಗುತ್ತೆ, ಭಾಳ ಖುಷಿ ಅನಿಸುತ್ತೆ. ವರ್ಷದಿಂದ ವರ್ಷಕ್ಕೆ ಸ್ಪೀಕರ್ಗಳ ಸಂಖ್ಯೆ ಹೆಚ್ಚಾಗ್ತದೆ ಇದೆ, ಜನರ ಸಂಖ್ಯೆ ಹೆಚ್ಚಾಗ್ತದೆ ಇದೆ, ವಾಲಂಟಿಯರ್ಸ್ ಸ್ವಯಂ ಸೇವಕರ ಸಂಖ್ಯೆ ಹೆಚ್ಚಾಗ್ತಿದೆ. ಇದು ನಮಗೆ ಎಲ್ರಿಗೂ ಹೆಮ್ಮೆ ಆಗುವಂಥ ವಿಚಾರ. ಎಸ್, ಹಾಗೆ ಸಾಹಿತ್ಯ ಪುಸ್ತಕ ಅಂತ ಹೇಳಿದಾಗ ಮೊದಲನೇ ಥಾಟ್ ಹಿರಿಯರು ಮಾತ್ರ ಬರ್ತಾರೆ. ಸೊ ಆ ಥಾಟ್ ಇದೆ. ಅದರ ಮಧ್ಯೆ ಯುವಕರನ್ನು ನೋಡ್ತಾ ಇದ್ದೇವೆ, ಯುವ ಪೀಳಿಗೆಯನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಸೊ ಅವರಿಗೂ ಕುತೂಹಲ ಮೂಡಿಸುವಂಥ ಅದ್ಭುತ ಇಲ್ಲೇನು ನಡೀತು ಅಂತ. ಅಲ್ಲ, ವಿಶೇಷವಾಗಿ ಏನಾಗುತ್ತಂದರೆ ಜೆನ್ಜಿ ಅಂತ ಇಂದಿನ ಜನ್ರೇಷನನ್ನು ಇಂದಿನ ಪೀಳಿಗೆನ ಜೆನ್ಜಿ ಅಂತ ನಾವು ಏನು ಕರಿತೀವೋ ಅವರಿಗೆ ಅಟ್ರಾಕ್ಷನ್ ಮಾಡುವ ದೃಷ್ಟಿಯಿಂದ ಒಂದಿಷ್ಟು ಸೆಷನ್ಗಳು, ಒಂದಿಷ್ಟು ಆಗುವಂತಹ ಈ ನಮ್ಮ ಸೆಷನ್ಸ್ ಏನು ಹೇಳ್ತೀವೋ ಒಂದೊಂದು ಗಂಟೆದು. ಫಾರ್ ಎಕ್ಸಾಂಪಲ್ ಗೀತಾ ಫಾರ್ ಜೆನ್ಜಿ, ಈ ಭಗವದ್ಗೀತೆಯನ್ನು ಓದುವಂತಹ ಆ ಒಂದು ಅಭ್ಯಾಸ ಇದೆಯಲ್ಲ, ಅದು ಮಕ್ಕಳಿಂದನೇ ಪ್ರಾರಂಭ ಆಗಬೇಕು, ಚಿಕ್ಕ ವಯಸ್ಸಿಂದ ಪ್ರಾರಂಭವಾಗಬೇಕು. ಈಗ ಇಂದಿನ ಕಾಲದಲ್ಲಿ ಹೇಗಿದೆ ಅಂದರೆ ಜೆನ್ಜಿಯವರಲ್ಲಿ ಭಗವದ್ಗೀತೆಯನ್ನು ಓದುವಂತಹ ಅಭ್ಯಾಸ ಯಾರಿಗೂ ಇರಲ್ಲ. ಎಸ್, ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಇವರ ಅಭಿನಯದಿಂದ ಎಲ್ಲರ ಮನಸ್ಸನ್ನು ಗೆದ್ದಂಥ ಕಲಾವಿದ ಇವತ್ತು ಮ್ಯಾಂಗ್ಳೂರ್ ಲಿಟ್ ಫೆಸ್ಟಲ್ಲಿ ನಮಗೆ ಸಿಕ್ಕಿದ್ದಾರೆ. ಅವರನ್ನು ಮಾತಾಡ್ಸೋಣ. ಮೇಡಮ್, ಹೇಗಿತ್ತು ಅನುಭವ? ಈ ಖುಷಿ ಹೇಗಿದೆ? ಪುಸ್ತಕಗಳ ಮಧ್ಯೆ ನಿಮ್ಮನ್ನು ನೆನಪು ಮಾಡ್ಕೊಳ್ಳಿ. ನಾನು ಲಿಟ್ ಫೆಸ್ಟಿಗೆ ಇದರ ಮೊದಲು ಬಂದಿದ್ದೆ ಮತ್ತು ಭಾಗವಹಿಸಿದ್ದೆ. ಆಗ ಕವಿತೆ ಓದಿದ್ದೆ. ಈಗ ಸೂ ಫ್ರಮ್ ಸೋ ಸಿನಿಮಾದ ನಂತರ ಸಿನಿಮಾ ಮತ್ತು ಸಾಹಿತ್ಯವನ್ನು ಬೆರೆಸಿದಂತಹ ಇದರಲ್ಲಿ ಈಗ ಮಾತಾಡ್ತಿದ್ದೀನಿ. ಮತ್ತು ಇದನ್ನು ಹೊರತಾಗಿ ಕೂಡ ಲಿಟ್ ಫೆಸ್ಟ್ ಅನ್ನೋದು ಮಂಗಳೂರಲ್ಲಿ ಒಂದು ಪುಸ್ತಕ ಜಾತ್ರೆ. ಅದರಿಂದಾಗಿ ಇಲ್ಲಿ ಪುಸ್ತಕವನ್ನು ನೋಡುವ, ಓದುವ ಮತ್ತು ಲೇಖಕರನ್ನು ಭೇಟಿಯಾಗುವ, ಅವರೊಟ್ಟಿಗೆ ಸಂವಾದ ಮಾಡುವಂತಹ ಒಂದು ಸುವರ್ಣ ಅವಕಾಶ, ಒಂದು ರೀತಿ ಅನುಭೂತಿ ಇದು. ಅದರಿಂದಾಗಿ ಬಹಳ ಹ್ಯಾಪಿ. ಮೊದಲನೇದಾಗಿ ಸೂ ಫ್ರಮ್ ಸೋನ ಸಕ್ಸಸ್ಗೆ ಥ್ಯಾಂಕ್ ಯು. ಆ್ಯಂಡ್ ಅಭಿನಯಕ್ಕೊಂದು ಹೊಸ ಅರ್ಥ ತಂದು ಕೊಟ್ಟಿದ್ದೀರಾ. ಆ ನೈಟಿಯಲ್ಲೂ ಅಭಿನಯ ಮಾಡಿ ಎಲ್ಲರ ಮನಸ್ಸು ಗೆಲ್ಬೋದು ಅಂತ ತೋರಿಸ್ಕೊಟ್ಟಿದ್ದೀರಾ. ಆ್ಯಂಡ್ ಆ ಸೂ ಫ್ರಮ್ ಸೋನ ಗೆಲ್ಲಿಸಿದ ಅಭಿಮಾನಿಗಳಿಗೋಸ್ಕರ ಸೂ ಫ್ರಮ್ ಸೋನ
ನಮಗೂ ಕೂಡ ತುಂಬ ಇಷ್ಟ ಒಬ್ಬ ಏನು ಪ್ರೇಕ್ಷಕಳಾಗಿ ನೋಡಿದರೆ ನನಗೂ ಇಷ್ಟವಾದ ಸಿನಿಮಾ. ಕನ್ನಡದ ಎಲ್ಲ ಜನತೆಗೆ ಮತ್ತೊಮ್ಮೆ ತುಂಬ ಪ್ರೀತಿಯಿಂದ ನಾನು ಕೃತಜ್ಞತೆಗಳನ್ನು ತಿಳಿಸ್ತೀನಿ. ಯಾಕಂದರೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ ಸಿನಿಮಾವನ್ನು ಗೆಲ್ಲಿಸಿದ್ರಿ. ಅದರಿಂದಾಗಿ ಕಲಾವಿದರದ ನಮಗೂ ಒಂದು ಗುರುತಿಸುವಿಕೆ ಸಿಕ್ಕಿದೆ. ಎಲ್ರಿಗೂ ಪ್ರೀತಿಯ ವಂದನೆಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹಲೋ ಮ್ಯಾಮ್. ಸೊ ನಟಿಯಾಗಿ ಎಲ್ಲರೂ ನಿಮ್ಮನ್ನು ಮೆರೆಸಿದ್ದಾರೆ, ಒಂದು ಬರಹಗಾರ್ತಿಯಾಗಿ ನಿಮ್ಮನ್ನು ಪ್ರೀತಿಯಿಂದ ಬರಮಾಡ್ಕೊಂಡಿದ್ದಾರೆ. ಇವತ್ತು ಮಂಗಳೂರು ಕೂಡ ನಿಮ್ಮನ್ನು ಬಯಸಿತು, ಬಂದಿದ್ದೀರಾ. ಸೊ ಕರಾವಳಿ ನಾಡಿಗೆ, ಕರುನಾಡಿಗೆ ನಿಮ್ಮನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ, ಹೇಗಿತ್ತು ಮ್ಯಾಂಗ್ಳೂರ್ ಲಿಟ್ ಫೆಸ್ಟಲ್ಲಿ ನಿಮ್ಮ ಅನುಭವ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಎಷ್ಟೊಂದು ಜನ ನನ್ನ ಪುಸ್ತಕ ಓದ್ಕೊಂಡು ಅದಕ್ಕೆ ಸೈನ್ ತಗೋಬೇಕು ಅಂತ ಬಂದಿದ್ದಾರೆ. ನಂಗೆ ಸೈನ್ ಎಲ್ಲ ಅದಕ್ಕಿಂತ ಹೆಚ್ಚಾಗಿ ಓದ್ಕೊಂಡು ಬಂದಿದ್ದಾರೆ, ಪುಸ್ತಕ ಕೊಂಡ್ಕೊಂಡು. ಅದು ಭಾಳ ಖುಷಿಯಾಗಿದ್ದ ವಿಷಯ. ಮತ್ತು ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದರು, ಒಂದಷ್ಟು ನನ್ನ ಮನಸ್ಸೊಳಗಿರೋ ವಿಚಾರಗಳನ್ನ ನಂಗೆ ಹೇಳೋಕ್ಕಾಯಿತು. ಆಮೇಲೆ ಇಲ್ಲಿ ಒಂದು ಹಬ್ಬದ ವಾತಾವರಣ ಇದೆ. ನಮ್ಮ ಕನ್ನಡಕ್ಕೋಸ್ಕರ, ನಮ್ಮ ಭಾಷೆ, ಸಂಸ್ಕೃತಿ, ಸಾಹಿತ್ಯಕ್ಕೋಸ್ಕರ ನಡೀತಾ ಇರೋ ಈ ಒಂದು ಫಂಕ್ಷನ್ನ ಎಲ್ಲರೂ ಮೆಚ್ಚಲೇಬೇಕು. ಲಿಟ್ ಫೆಸ್ಟಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು. ಎಸ್, ಮ್ಯಾಂಗ್ಳೂರಿಗೆ ಬಂದಿದ್ದೀರಾ. ಸೊ ಮಂಗಳೂರು ಬಗ್ಗೆ ಏನಾದರೂ ಹೇಳಲೇಬೇಕಲ್ವಾ? ಸೊ ಮ್ಯಾಂಗ್ಳೂರು ಅಂತ ಹೇಳಿದ್ರೆ ನಿಮಗೇನು ನೆನಪಾಗುತ್ತೆ? ಮ್ಯಾಂಗ್ಳೂರಲ್ಲಿ ನಿಮ್ಗೇನು ಇಷ್ಟ? ಮಂಗಳೂರು ಮೊದಲು ನೆನಪಾಗೋದು ಇಲ್ಲಿನ ಬೀಚ್, ಕರಾವಳಿ. ನಮ್ಮ ಬೆಂಗಳೂರು ಅವ್ರಿಗೆ ಸಿಗೋದೇ ಇಲ್ಲ, ಅಪರೂಪಕ್ಕೆ ಸಿಗತ್ತೆ. ಸೊ ಮೊದಲನೇದು ಹೈಲೈಟ್ ಅದು. ಎರಡನೇದು ಭಾಷೆ. ನಂಗೆ ಹೊಟ್ಟೆ ಊರಿದೆ ತುಳು ಅವ್ರ ಬಗ್ಗೆ. ನಿಜವಾಗ್ಲೂ ಎಷ್ಟು ಭಾಷೆ ಪ್ರೇಮ. ಕನ್ನಡದವರಿಗೆ ಕನ್ನಡದ ಬಗ್ಗೆ ಅದು ತಗೋಬೇಕು, ಅದನ್ನು ಕಲಿಬೇಕು. ಬೆಂಗಳೂರಲ್ಲಾಗಲಿ ಯಾವುದೇ ಸಿಟಿಲಾಗಲಿ ಕನ್ನಡ ಭಾಷೆಯನ್ನು ಮಾತಾಡೋದಕ್ಕೆ ಒಂದು ಹೆಮ್ಮೆ. ಹೆಂಗೆ ತುಳು ಯಾವ ದೇಶಕ್ಕೆ ಹೋಗಿ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಸೊ ಆ ಒಂದು ಇದೆ ಭಾಷೆ ಅಭಿಮಾನ. ಬಟ್ ಇನ್ನಷ್ಟು ಅಭಿಮಾನನ ತುಳು ಅವ್ರನ್ನ ನೋಡಿ ಕಲ್ತ್ಕೋಬೇಕು. ವಾವ್. ಸೊ ಕಥಾ ಡಬ್ಬಿಯಿಂದ ಸುಮಾರು ತಿನಿಸುಗಳನ್ನು ನಮಗೆ ತಿನ್ನಿಸ್ತಾ ಇದ್ದೀರಾ. ಸೊ ಮುಂದೆ ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ಬೋದು? ಅದಕ್ಕಿಂತ ಮುಂಚೆ ಹೊಸ ಸಿನಿಮಾ ಮಾಡ್ತಾ ಇದ್ದೀರಾ, ಡಿ ಡಿಕ್ಕಿ. ಸೊ ಅದಕ್ಕೆ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಆ್ಯಂಡ್ ಎಲ್ಲ ಮ್ಯಾಂಗ್ಳೂರಿಯನಿಗೆ, ಎಲ್ಲ ಪುಸ್ತಕ ಪ್ರಿಯರಿಗೆ ಒಂದು ಮೆಸೇಜ್ ಕೊಡೋದಾದ್ರೆ? ಥ್ಯಾಂಕ್ ಯು ಸೋ ಮಚ್. ಇಷ್ಟು ಪ್ರೀತಿ ತೋರಿಸ್ತಾ ಇರೋದಕ್ಕೆ. ಡಿ ಡಿಕ್ಕಿ ಅನ್ನೋ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಒಂದು ಇವತ್ತಿನ ಸಮಾಜದಲ್ಲಿರುವಂಥ ಒಂದು ಸಮಸ್ಯೆನ ತುಂಬ ತಮಾಷೆಯಾಗಿ ಎಂಟರ್ಟೈನ್ಮೆಂಟಲ್ಲಿ ಒಳ್ಳೊಳ್ಳೆ ಸ್ಟಾರ್ ಕ್ಯಾಸ್ಟ್ ಇಟ್ಕೊಂಡು, ಇಳಯರಾಜ ಅವ್ರ ಮ್ಯೂಸಿಕ್ ಇಟ್ಕೊಂಡು ಬರ್ತಾ ಇರೋಂಥ ಸಿನಿಮಾ. ದಯವಿಟ್ಟು ಈ ಸಿನಿಮಾ ಬಂದಾಗ ನೋಡಿ. ಇನ್ನೂ ರಿಲೀಸಿಗೆ 2-3 ತಿಂಗಳ ಮೇಲೆ ಆಗುತ್ತೆ. ಬಂದಾಗ ನೆನ್ಪಿಟ್ಕೊಂಡಿರಿ, ನಿಮ್ಮ ಊರಿಗೆ ಬಂದು ಕೇಳ್ಕೊಂಡಿದ್ದೀನಿ. ಎಸ್, ಖಂಡಿತವಾಗ್ಲೂ ಪ್ರಮೋಷನಲ್ಲಿ ಮತ್ತೆ ಭೇಟಿ ಆಗೋಣ. ನಿಮ್ಮನ್ನು ನೋಡಲಿಕ್ಕೆ ಸಾಕಷ್ಟು ಜನ ಕಾಯ್ತಿದ್ದಾರೆ. ಸೊ ನಾನು ನಿಮ್ಮನ್ನು ಸ್ಟಾಪ್ ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬರ್ತೀನಿ ಈಗ ಮಸ್ತ್ ಖುಷಿಯನ್ನು ಸೊಲ್ಮೇಲು. ಥ್ಯಾಂಕ್ ಯು. ಇವತ್ತು ಮ್ಯಾಂಗ್ಳೂರ್ ಲಿಟ್ ಫೆಸ್ಟ್ನಲ್ಲಿ ರೋಹಿತ್ ಸರ್ ನಮ್ಮ ಜೊತೆ ಸೇರಿದ್ದಾರೆ. ಅವರ ಅನುಭವವನ್ನು ಕೇಳೋಣ. ಪುಸ್ತಕದ ಭಂಡಾರಗಳ ಮಧ್ಯೆ ನಮ್ಮ ಜ್ಞಾನಗಳು ಹೆಚ್ಚಾಗುವಂತಹ ಒಂದು ಸುಂದರವಾದ ಗಳಿಗೆ ಇದು. ಈ ಗಳಿಗೆಯನ್ನು ಇವರೆಷ್ಟು ಸ್ವಾದಿಸಿದ್ರು ಅಂತ ಕೇಳೋಣ. ಸರ್ ನಮಸ್ತೆ. ಮೊದಲನೇದಾಗಿ ಮ್ಯಾಂಗ್ಳೂರ್ ಲಿಟ್ ಫೆಸ್ಟ್ ಎಲ್ಲರೂ ಬಹಳ ಖುಷಿಯಿಂದ ಓಡಾಡ್ತಾ ಇದ್ದಾರೆ. ಬಹುಶಃ ಈ ಒಂದು ಆಧುನಿಕ ಪ್ರಪಂಚದಲ್ಲಿ ಇಂತಹ ಒಂದು ಅನುಭವವನ್ನು ನೋಡುವುದೇ ಬಹಳ ವಿರಳ. ಈ ಅನುಭವವನ್ನು ಪಡ್ಕೊಂಡಿದ್ದೀರಾ, ಹೇಗೆ ಅನ್ನಿಸ್ತು? ನಾನು ಮಂಗಳೂರು ಲಿಟ್ ಫೆಸ್ಟ್ ಜೊತೆ ಸುಮಾರು ವರ್ಷಗಳಿಂದ ಜೊತೆಗಿದ್ದೇನೆ ಅವ್ರದ್ದು. ಮತ್ತು ಈ ಬೆಳವಣಿಗೆ ನೋಡ್ತಾ ಬಂದಿದ್ದೀನಿ. ಮೊದಲ ವರ್ಷದಲ್ಲಿ ಇದ್ದಂತಹ ಒಂದು ಜನ, ಆವಾಗಿನ ಒಂದು ಸಂಭ್ರಮ ಮತ್ತು ಈಗಿನ ಸಂಭ್ರಮ, ಯಾವುದರಲ್ಲೂ ಯಾವ ಒಂದು ವ್ಯತ್ಯಾಸ ಕೂಡ ಇಲ್ಲ. ಇವತ್ತು ಕೂಡ ನಾವು ಆ ಮೊದಲ ವರ್ಷದ ಸಂಭ್ರಮ ಹೇಗಿತ್ತು ಅದೇ ರೀತಿಯಲ್ಲಿ ಸಂಭ್ರಮ ಪಡ್ತಾ ಇದ್ದೀವಿ. ಜನಗಳು ಬರ್ತಾ ಇದ್ದಾರೆ. ಮತ್ತು ಈಗ ನಾನು ನೋಡಿರುವ ಒಂದು ವಿಶೇಷ ಏನಂತ ಹೇಳಿದರೆ, ಹೆಚ್ಚು ಕಾಲೇಜು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ತುಂಬ ಜನ ಕಾಲೇಜು ಸ್ಟೂಡೆಂಟ್ಸ್ ಇವತ್ತು ಕಾಣಿಸ್ಕೊಂಡ್ರು ಮತ್ತು ಅನೇಕ ಚರ್ಚೆಗಳಿಗೆ ಕೂಡ ಬಂದು ಅಲ್ಲಿ ಕೂತು ಆ ಮಾತುಗಳನ್ನು ಕೇಳ್ತಾ ಇದ್ರು. ಇದು ಬಹಳ ಒಳ್ಳೆಯ ಬೆಳವಣಿಗೆ ಅಂತ ನನಗನ್ಸುತ್ತೆ. ವಿಶೇಷವಾಗಿ ನಿಮಗೂ ಪುಸ್ತಕಕ್ಕಿರುವಂಥ ನಂಟನ್ನು ನೆನಪು ಮಾಡ್ಕೊಳ್ಳೋದಾದರೆ ಯಾವುದು ನಿಮ್ಮ ಫೇವ್ರೆಟ್ ಪುಸ್ತಕ, ಅಥವಾ ಯಾರು ನಿಮ್ಮ ಫೇವ್ರೆಟ್ ಲೇಖಕರು ಅಂತ ಇದ್ರೆ? ಫೇವರಿಟ್ ಲೇಖಕರು ಯಾರು ಅಂತ ಹೇಳಿದರೆ, ಒಂದು ಗಾರ್ಡನಲ್ಲಿ ಯಾವ ಹೂವು ತುಂಬ ಇಷ್ಟ ಅಂತ ಹೇಳಿದಾಗುತ್ತೆ. ತುಂಬ ಲೇಖಕರಿದ್ದಾರೆ. ನಾನು ಯಾವುದೇ ಸಿದ್ಧಾಂತವನ್ನು ಇಟ್ಟುಕೊಳ್ಳದೆ, ಅಂದರೆ ಇವರು ಎಡ, ಇವರು ಬಲ, ಇವರು ಮಧ್ಯ, ಆ ಥರ ಯಾವುದೇ ಒಂದು ಸಿದ್ಧಾಂತಗಳನ್ನು ಇಟ್ಟುಕೊಳ್ಳದೆ ಎಲ್ಲರನ್ನೂ ಓದಿದ್ದೀನಿ. ತುಂಬ ಪ್ರೀತಿಯಿಂದ ಓದಿದ್ದೀನಿ. ಭೈರಪ್ಪ ಅವರನ್ನು, ಬೇಂದ್ರೆ ಅವರನ್ನು, ಕುವೆಂಪು ಅವರನ್ನು, ಗಿರೀಶ್ ಕಾರ್ನಾಡ್ ಅವರನ್ನು, ಅನಂತಮೂರ್ತಿ ಅವರನ್ನು, ಅದೇ ರೀತಿಯಲ್ಲಿ ವೈದೇಹಿ ಅವರನ್ನು, ಹೀಗೆ ಎಷ್ಟೋ ಇವತ್ತಿನ ಕಾಲದ, ಹಿಂದಿನ ಕಾಲದ ಎಲ್ಲ ಲೇಖಕರನ್ನು ಕೂಡ ಬಹಳ ಪ್ರೀತಿಯಿಂದ ಓದ್ಕೊಂಡಿದ್ದೀನಿ. ಗಳಗನಾಥರು ಕೂಡ ನನಗೆ ಒಂದು ರೀತಿಯಲ್ಲಿ ಇಷ್ಟನೇ. ಯಾಕಂದರೆ ಅವರ ಕನ್ನಡ ಸ್ವಲ್ಪ ಹಿಂದಿನ ಕಾಲದ ಕನ್ನಡ ಆದರೂ ಕೂಡ ಅಲ್ಲಿ ವಿಜಯನಗರದ ಒಂದು ಇತಿಹಾಸವನ್ನು ಅವರು ಕೊಟ್ಟದ್ದು, ಅಥವಾ ಆಗಿನ ಕಾಲದ ಕರ್ನಾಟಕದ ಇತಿಹಾಸವನ್ನು ಅವರು ಕಟ್ಟಿಕೊಟ್ಟದ್ದು, ಅದು ಕೂಡ ಬಹಳ ಚೆನ್ನಾಗಿದೆ. ಹಾಗಾಗಿ ಇಂಥ ಲೇಖಕರು ಅಂತ ಏನಿಲ್ಲ, ಎಲ್ಲ ಲೇಖಕರನ್ನು ಬಹಳ ಪ್ರೀತಿಯಿಂದ ಓದ್ಕೊಂಡಿದ್ದೀನಿ. ಜೊತೆಗೆ ನನಗೆ ಒಂದು ವಿಶೇಷ ಏನಂದರೆ, ಈ ಕೆಲವರಿಗಿರುತ್ತೆ ನಾನು ಕಾವ್ಯ ಮಾತ್ರ ಓದ್ತೀನಿ ಅಥವಾ ನಾನು ಕತೆ ಮಾತ್ರ ಓದ್ತೀನಿ, ಈ ಥರ ಇರುತ್ತೆ. ನನಗೆ ಆ ರೀತಿ ಮೊದಲಿಂದನೂ ಇರಲಿಲ್ಲ. ನಾನು ಕಾವ್ಯ, ಕಾದಂಬರಿ, ಕಥೆಗಳು, ನಾಟಕಗಳನ್ನು ತುಂಬ ಪ್ರೀತಿಯಿಂದ ಓದ್ತಾ ಇದ್ದೆ.
ಸೊ ಹಾಗಾಗಿ ಎಲ್ಲ ರೀತಿಯ ಪ್ರಕಾರಗಳನ್ನು ಕೂಡ ನಾನು ತುಂಬ ಆಸ್ವಾದನೆ ಮಾಡಿ ಓದಿದ್ದೀನಿ ಅಂತ ಅದೊಂದು ನನಗೆ ಹೆಮ್ಮೆ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಇವತ್ತು ವಿಶೇಷವಾಗಿ ಸುರಭಿ ಮ್ಯಾಮ್ ನಮ್ಗೆ ಕೈಗೆ ಸಿಕ್ಕಿದ್ದಾರೆ. ಸೊ BJP ಪಕ್ಷದಲ್ಲಿ ಒಂದು ಸುಂದರವಾದ ಹುದ್ದೆ, ಅದಕ್ಕಿಂತ ಹೆಚ್ಚಾಗಿ ಇವರಿಗೆ ಬರವಣಿಗೆಯ ಮೇಲೆ ಆಸಕ್ತಿ ಇರುವಂಥದ್ದು, ಪುಸ್ತಕದ ಮೇಲೆ ಪ್ರೀತಿ ಇರುವಂಥದ್ದು ಇವರ ಮಾತುಗಳಲ್ಲಿ ಅರ್ಥ ಆಗ್ತದೆ. ಮೊದಲನೇದಾಗಿ ಅವರನ್ನು ಮಾತಾಡ್ಸೋಣ. ನಮಸ್ತೆ ಮ್ಯಾಮ್. ಎಸ್, ಸೊ ನಾನು ಅವಾಗಲೇ ಕೇಳ್ತಾ ಇದ್ದೆ, ರಾಜಕಾರಣಿಗಳಿಗೂ ಪುಸ್ತಕಕ್ಕೂ ನಂಟಿದೆಯಾ? ಅಷ್ಟು ಟೈಮ್ ಸಿಗುತ್ತಾ? ಅಲ್ಲ ನೋಡಿ, ನಮ್ಮ ಇತಿಹಾಸದಲ್ಲಿ ರಾಜಕಾರಣಿಗಳಿಂದ ನಮ್ಮ ರಾಜರು ಅವರು ಸಾಹಿತಿಗಳಾಗಿದ್ದರು. ಯಾವುದೇ ಆದಂತಹ ಒಂದು ಪಬ್ಲಿಕ್ನಲ್ಲಿ ರೋಲ್ ತೊಗೊಳ್ಬೇಕಾದಾಗ, ಸಮಾಜದಲ್ಲಿ ಒಂದು ಕೆಲಸ ಮಾಡಬೇಕು, ಒಂದು ಬದಲಾವಣೆ ತರಬೇಕು ಅಂದರೆ ಅದರದ್ದು ಬ್ಲೂ ಪ್ರಿಂಟ್ ಪುಸ್ತಕದಲ್ಲೇ ಬರುವಂಥದ್ದು. ಯಾವುದೇ ರೆವಲ್ಯೂಷನ್ ಮೂವ್ಮೆಂಟ್, ಒಂದು ರಾಜಕೀಯ ಬದಲಾವಣೆಯನ್ನು ತರೋಕ್ಕಿಂತ ಮುಂಚೆ ಅದು ಪುಸ್ತಕ ರೀತಿಯಲ್ಲೇ ಬರ್ತಿರೋವಂಥದ್ದು. ಇಂತಹದ್ರಲ್ಲಿ ಇವತ್ತಿನ ಕಾಲದಲ್ಲಿ ನಾವು ರೀಲ್ಸು ಮತ್ತು ಬೇರೆ ಬೇರೆ ಇದರಲ್ಲಿ ಮಾತ್ರ ನಾವು ನೋಡ್ಕೊಳ್ತೀವಿ ನೀವು ಪಬ್ಲಿಕ್ ಇನ್ಫಾರ್ಮೇಷನ್ನ. ಆದರೆ ಒಂದು ಪುಸ್ತಕ ಓದೋದ್ರಿಂದ ಮಾತ್ರ ಆ ಡೆಪ್ತ್ ಬರೋದು. ಅದು ಯಾವುದೇ ಆದಂಥ ಡಿಜಿಟಲ್ ಮೀಡಿಯಮಿಂದ ಬರೋಲ್ಲ ಹೊರತು ಪುಸ್ತಕದಿಂದ ಬರುತ್ತೆ. ಆದರೆ ಆ ಪುಸ್ತಕದ ಕಲ್ತಿರೋದನ್ನು ತೊಗೊಂಡು ನಾವು ಚರ್ಚೆ ಮಾಡ್ತೀವಲ್ಲ, ಆವಾಗ ರೀಲ್ಸಲ್ಲೂ ಡೆಪ್ತ್ ಬರುತ್ತೆ. ಹಾಗಾಗಿ ಎಲ್ಲ ರಾಜಕಾರಣಿಗಳೂ ಮತ್ತು ವೆರಿ ವೆರಿ ಸೀನಿಯರ್ ನಮ್ಮ ಪ್ರಧಾನಮಂತ್ರಿಗಳಿಂದ ಬಹಳಷ್ಟು ಜನ ಬೇರೆ ಬೇರೆ ರಾಜಕಾರಣಿಗಳು ಪುಸ್ತಕಗಳ ಮೇಲೆ, ಸಾಹಿತ್ಯದ ಮೇಲೆ ಒಂದು ಕಣ್ಣು ಇಟ್ಟಿರ್ತಾರೆ ಯಾವತ್ತೂ. ಪರ್ಸ್ನಲ್ ಆಗಿ ಕೇಳೋದಾದ್ರೆ ನಿಮ್ಮ ಫೇವ್ರೆಟ್ ಪುಸ್ತಕ ಅಥವಾ ಯಾರಾದ್ರೂ ಫೇವ್ರೆಟ್ ಲೇಖಕರು, ಕವಿ ಹಾಗೆ ಯಾರಾದಿದ್ದಾರೆ? ಇದು ತುಂಬ ಕಷ್ಟದ ಪ್ರಶ್ನೆ. ಆದರೆ ನಾನು ಇದನ್ನು ಹೇಳ್ತೀನಿ, ನನಗೆ ಒಂದೊಂದು ಕಾಲದಲ್ಲಿ ಒಂದೊಂದು ಆಸೆ ಪುಸ್ತಕದ ಮೇಲೆ, ಒಂದು ಜಾನ್ರ್ ಮೇಲೆ ಇಷ್ಟ ಬರುತ್ತೆ. ಇವಾಗ ಸದ್ಯಕ್ಕೆ ನಾನು ಓದ್ತಾ ಇರೋದು AI ಬಗ್ಗೆ. ಸೊ ನಾನು ಟೆಕ್ನಾಲಜಿ ಪಾಲಿಸಿನಲ್ಲಿ ಕೆಲಸ ಮಾಡ್ತೀನಿ. ಹಾಗಾಗಿ AI ನಡೆದಿರುವಂತಹ ಎಲ್ಲ ಬೇರೆ ಬೇರೆ ಬದಲಾವಣೆಗಳ ಬಗ್ಗೆ ನನಗೆ ತಲೆಯೆಲ್ಲ ದಿಮ್ಮಂತ ಇದೆ ನೋಡ್ಕೊಂಡು ಬರ್ತಾ ಇದ್ರೆ. ಹಾಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಓದಬೇಕು ಅಂತ ನನ್ನ ಇವಾಗಿರುವಂತಹ ಜಾನ್ರ ಪುಸ್ತಕ. ಎಲ್ಲ ಬಿಟ್ಟು AI ಹೋಗ್ತಿದ್ದೇವೆ. AI ಅರ್ಥ ಮಾಡ್ಕೊಳ್ಬೇಕಾದ್ರೆ ಪುಸ್ತಕಕ್ಕೆ ಬರಬೇಕು ಹೇಗೆ? ಸೊ ಇವತ್ತಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮ್ಯಾಂಗ್ಳೂರ್ ಲಿಟ್ ಫೆಸ್ಟ್, ಸೊ 8th ಎಡಿಷನ್ ನಡೀತಾ ಇದೆ. ಪ್ರತಿ ವರ್ಷವೂ ನಾನು ಮಂಗಳೂರು ಲಿಟ್ ಫೆಸ್ಟ್ಗೆ ಬರ್ತೀನಿ. ಅವ್ರು ಕರೆದ್ರು, ಸ್ಪೀಕರ್ ಆಗಿ ಮಾಡರೇಟರ್ ಆಗಿ ಕರೀಲಿಲ್ಲ ಅಂದರೂ ನಾನು ಬರ್ತೀನಿ. ಯಾಕೆಂದರೆ ಮಂಗಳೂರಲ್ಲಿ ಒಂದು ಡಿಸ್ಟಿಂಕ್ಟ್ ಫೀಚರ್ ಇದೆ. ಬುದ್ಧಿವಂತರು ತುಂಬ ಜನ, ಅವರಿಗೆ ಜಗಳ ಆಡೋದಕ್ಕೆ ಮತ್ತು ವಾದ ಮಾಡೋದಕ್ಕೆ ಭಾಳ ಇಷ್ಟ. ಒಂದು ವಿಷಯವನ್ನು ತಗೊಂಡು ಅದನ್ನು ದೀರ್ಘವಾಗಿ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಇಷ್ಟ. ಹಾಗಾಗಿ ಬರೀ ಇಲ್ಲಿ ಬರುವಂತಹ ಸ್ಪೀಕರ್ಸ್, ಮಾಡರೇಟರ್ಸು, ಗೆಸ್ಟ್ ಮಾತ್ರ ಅಲ್ಲ, ಎಲ್ಲರ ಜೊತೆ ಮಾತಾಡ್ತಿರ್ಬೇಕಾದಾಗ ಬಹಳ ಬೇರೆ ಬೇರೆ ಚರ್ಚೆಗಳು ಆದಾಗ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ಅದು ಮಂಗಳೂರು ಲಿಟ್ ಫೆಸ್ಟಿನ ಸ್ಪೆಷಾಲಿಟಿ ಏನು ಅಂದರೆ, ಎಲ್ಲರ ಜೊತೆನೂ ನೀವು ವಿಷಯ ಬಗ್ಗೆ ಮಾತಾಡ್ಬೋದು. ಪ್ರತಿ ವರ್ಷ ಬಂದಾಗ್ಲೂ ನನಗೆ ಅನಿಸೋದು ಏನು ಅಂದರೆ, ಪಬ್ಲಿಕ್ ಡಿಸ್ಕೋರ್ಸನ್ನ ಇಲ್ಲಿ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಬರುವಂತಹ ಸ್ಪೀಕರ್ಸ್ ಇರ್ಬೋದು, ಮತ್ತು ಒಂದು ಕಮ್ಯುನಿಟಿ ಆಗಿದೆ, ಇಲ್ಲಿ ಒಂದು ಪರಿವಾರ ಆಗಿದೆ ಮಂಗಳೂರು ಲಿಟ್ ಫೆಸ್ಟ್ನಲ್ಲಿ. ಪ್ರತಿ ವರ್ಷ ಗೊತ್ತಿದೆ ನಮಗೆ ಇಲ್ಲಿ ಮಂಗಳೂರು ಲಿಟ್ ಫೆಸ್ಟಲ್ಲೇ ಮೀಟ್ ಮಾಡ್ತೀವಿ ಅಂತ. ಸೊ ಆ ಒಂದು ಮತ್ತು ಹೊಸ ಜನನೂ ಬರ್ತಾ ಇರ್ತಾರೆ. ಯಾರು ಹೊಸಬ್ರು ಬಂದು ಸ್ಪೀಕರ್ಸ್ ಆಗಿ ಬರ್ತಾರಲ್ಲ, ಅವ್ರಿಗೆ ಇನ್ನೊಂದು ಬಾರಿ ಬರಬೇಕು ಅಂತ ಒಂದು ಆಸೆನೂ ಇದೆ. ಸೊ ಇಂತಹ ಒಂದು ಲಿಟ್ ಫೆಸ್ಟನ್ನ ಕ್ಯೂರೇಟ್ ಮಾಡಿರುವಂತಹ ಲಿಟ್ ಫೆಸ್ಟ್ ತಂಡಕ್ಕೆ ನಾನು ನನ್ನ ಕೃತಜ್ಞತೆಗಳು. ಥ್ಯಾಂಕ್ ಯು. ನಮ್ಮ ಮ್ಯಾಂಗ್ಳೂರ್ ಲಿಟ್ ಫೆಸ್ಟಲ್ಲಿ ವಿಶೇಷ ಅತಿಥಿ ಒಬ್ರು ನನಗೆ ಸಿಕ್ಕಿದ್ದಾರೆ. ಸೊ ಶ್ರದ್ಧಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಅವರ ಅಭಿಪ್ರಾಯನ ಕೇಳೋಣ, ಅವರ ಎಕ್ಸ್ಪೀರಿಯನ್ಸ್ ಅನ್ನ ಕೇಳೋಣ. ಮ್ಯಾಮ್, ಈ ಒಂದು ಬುಕ್ ಫೆಸ್ಟಲ್ಲಿ ನಿಮ್ಮನ್ನು ನೋಡಿ ಶಾಕ್ ಆಯಿತು. ಓಕೆ, ಪುಸ್ತಕ ಓದೋ ಹವ್ಯಾಸ ಅತಿಯಾಗಿದೆ ಅಂತ ಗೊತ್ತಾಯಿತು ಅಲ್ಲಿಂದ, ಧರ್ಮಸ್ಥಳದಿಂದ ಮಂಗಳೂರಿಗೆ ಬರಬೇಕಾದ್ರೆ. ಸೊ ನಿಮ್ಮ ಅನುಭವವನ್ನು. ಭಾಳ ಅನಿರೀಕ್ಷಿತವಾಗಿ, ಅಪರೂಪವಾಗಿ ಮಂಗಳೂರು ಲಿಟ್ ಫೆಸ್ಟಲ್ಲಿ ಭಾಗವಹಿಸುವ ಅವಕಾಶ ಸಿಕ್ತು. ಯಾಕೆಂದರೆ ಅಂದ್ಕೊಂಡಿರಲಿಲ್ಲ ಇವತ್ತು ಮಂಗಳೂರಲ್ಲಿದ್ವಿ, ಇವತ್ತು ಲಿಟ್ರೇಚರ್ ಫೆಸ್ಟಿವಲ್ ಇದೆ ಅಂತ ಗೊತ್ತಾಗಿ ಬಂದ್ವಿ. ಹಾಗಾಗಿ ಭಾಳ ಖುಷಿ ಆಯಿತು. 2-3 ಸೆಷನ್ಸಲ್ಲಿ ಕೂತ್ಕೊಳ್ಳುವಂಥ ಅವಕಾಶ ಸಿಕ್ತು. ಭಾಳ ಚೆನ್ನಾಗಿ ಅವರು ಸ್ಟಾಲ್ಸ್ ಹಾಕಿದ್ದಾರೆ, ಡೆಕೋರೇಷನ್ ಇದೆ, ಮತ್ತು ನಮ್ಮ SDM ಸ್ಟೂಡೆಂಟ್ಸ್ ಕೂಡ ಬಂದಿದ್ದಾರೆ. ಹಾಗಾಗಿ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಇದರ ಹಿಂದೆ ಇರುವ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಥ್ಯಾಂಕ್ ಯು. ಎಸ್, ನಮ್ಮ ಜೊತೆ ಗಿರೀಶ್ ಹತ್ವಾರ್ ಸರ್ ಇದ್ದಾರೆ. ಗಿರೀಶ್ ಹತ್ವಾರ್ಗಿಂತ ಹೆಚ್ಚಾಗಿ ಜೋಗಿ ಅನ್ನುವಂಥ ಹೆಸರಿನಿಂದಲೇ ಇವರು ಬಹಳ ಹತ್ತಿರ ಓದುಗರ ಮನಸ್ಸಿಗೆ, ಹಾಗೆ ಪುಸ್ತಕ ಪ್ರಿಯರಿಗೆ. ಅವರನ್ನು ಮಾತಾಡ್ಸೋಣ. ನಿಮ್ಮ ಜೀವನದ ಪ್ರೀತಿ ಅದು ಪುಸ್ತಕ. ಹಾಗಾಗಿ ಪುಸ್ತಕದ ಬಗ್ಗೆ ಇವತ್ತಿನ ಈ ಒಂದು 8th ಎಡಿಷನ್ ಮ್ಯಾಂಗ್ಳೂರ್ ಲಿಟ್ ಫೆಸ್ಟ್ ಏನು ನಡೀತಾ ಇದೆ, ಇದರ ಅನುಭವದ ಬಗ್ಗೆ ಸರ್. ನನಗೆ ಭಾಳ ಇಷ್ಟ ಮಂಗಳೂರು ಲಿಟ್ ಫೆಸ್ಟ್. ಅಂದರೆ ಯಾವುದೇ ಊರಿಗೆ ಹೋದರೆ ಆ ಊರಲ್ಲಿ ನಮಗೆ ಬೇಕಾದ ಅಂಗಡಿಗೆಲ್ಲ ಹೋಗ್ತೀವಿ. ಅಂದರೆ ಇಲ್ಲಿ ಮಂಗಳೂರಲ್ಲಿ
ಒಂದು ಐಸ್ ಕ್ರೀಮ್ ತಿನ್ಬೇಕಾದ್ರೆ ಒಂದು ಅಂಗಡಿ ಯಾವುದು ಗೊತ್ತಿದೆ, ಪಾನಿಪುರಿ ಎಲ್ಲಿ ಗೊತ್ತಿದೆ. ಬಟ್ ಅಲ್ಲಿ ಬಂದಾಗ ಒಂದು ಪುಸ್ತಕದ ಅಂಗಡಿಗೆ ಹೋಗುವ ಒಂದು ಸಂಸ್ಕೃತಿ ಇದೆಯಲ್ಲ, ಅದು ಭಾಳ ಕಮ್ಮಿ ಆಗ್ತಾಯಿದೆ. ಅದು ನಾವು ಮೊದಲು ಇಲ್ಲಿ ಮಂಗಳೂರಿಗೆ ಬಂದರೆ ಅತ್ರಿ ಬುಕ್ ಹೌಸ್ಗೆ ಹೋಗ್ತಿದ್ವಿ, ಅಶೋಕವರ್ಧನ್ದು. ಈಗ ಅದಿಲ್ಲ. ಬಟ್ ಬೇರೆ ಪುಸ್ತಕದ ಅಂಗಡಿ ಇದೆ. ಬಟ್ ಅಲ್ಲಿಗೆ ಹೋಗುವಂಥ ಅಭ್ಯಾಸವನ್ನು ಈ ಪುಸ್ತಕ ಮೇಳ ಮತ್ತು ಈ ಲಿಟ್ ಫೆಸ್ಟು ಮತ್ತೆ ಅರಳಿಸಲಿ ಅಂತ ನನ್ನ ಆಶೆ. ಅದಕ್ಕೋಸ್ಕರ ನಾನು ನನ್ನ ಓದುಗರನ್ನ ಭೇಟಿಯಾಗ್ಲಿಕ್ಕೆ ಬಂದೆ. ಬೆಳಿಗ್ಗೆಂದು ಸುಮಾರು ಒಂದು 100 ಮಂದಿ ಸಿಕ್ಕಿದ್ರು. ಇದೊಂದು ಅಂದರೆ ಓದುಗ ಮತ್ತು ಲೇಖಕ ಭೇಟಿಯಾಗೋದು ಸಿಗಲ್ಲ ಅವರಿಗೆ. ಸೊ ಅದಕ್ಕೆ ಆ ಕಾರಣಕ್ಕೆ ಇದು ಭಾಳ ಅವಿಸ್ಮರಣೀಯವಾದ ಒಂದು ಸಮ್ಮೇಳನ ಅಂತ ಅನಿಸ್ತದೆ ನನಗೆ. ಅದೇ ಹೇಳಿದಾಗೆ ಸಾಹಿತ್ಯ ಹಾಗೂ ಓದುಗರ ಸಮ್ಮೇಳನ ಇವತ್ತು. ಸೊ ಆ ಸಮ್ಮೇಳನದ ಕುರಿತಾಗಿ ಎಲ್ಲರೂ ಬಂದು ನಿಮ್ಮ ಜೊತೆ ಭಾವಚಿತ್ರವನ್ನು ತಗೊಳ್ತಾ ಇದ್ರು. ಅವರಿಗೊಂದು ಖುಷಿ ಲೇಖಕನನ್ನು ಇದರಲ್ಲಿ ನೋಡುವಂಥದ್ದು. ಅದೇ ಇಷ್ಟೆಲ್ಲ ಓದುಗರಿದ್ದಾರೆ ಅನ್ನುವಂಥದ್ದು ನಿಮಗೆಲ್ಲರಿಗೂ ಒಂದು ನಿರಾಳತೆ ಹಾಗೊಂದು ಖುಷಿ. ಸೊ ಇದರ ಕುರಿತಾಗಿ ಆ ಖುಷಿ ಅನುಭವ ಹೇಗೆ? ಇಲ್ಲ, ಓದುಗನಿಗೆ ಒಂದು ಒಳ್ಳೆಯ ಪುಸ್ತಕ ಬೇಕಾಗಿರುತ್ತೆ. ಆಮೇಲೆ ಒಬ್ಬ ಲೇಖಕನಿಗೆ ಒಬ್ಬ ಒಳ್ಳೆಯ ಓದುಗ ಬೇಕಾಗಿರ್ತಾನೆ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿರಲ್ಲ. ನನಗೆ ಅಜ್ಞಾತ ಓದುಗರಲ್ಲಿ ಭಾಳ ನಂಬಿಕೆ ಇದೆ. ಎಷ್ಟೋ ಜನ ಸಿಗೋದೇ ಇಲ್ಲ. ಅವ್ರ ಪಾಡಿಗೆ ಓದಿ ಚೆನ್ನಾಗಿದ್ದರೆ ಇನ್ನೊಬ್ರಿಗೆ ಹೇಳ್ತಾರೆ, ಇಲ್ಲಾಂದರೆ ಚೆನ್ನಾಗಿಲ್ಲ ಅಂತ ಪುಸ್ತಕ ಎಸಿತಾರೆ. ಅವರ ಸ್ವಾತಂತ್ರ್ಯ ಅದು. ಬಟ್ ಇಂಥ ಜಾಗಕ್ಕೆ ಬಂದಾಗ ಒಂದು ಏನಾಗ್ತದೆ ಅಂದರೆ, ಒಬ್ಬ ಶಾಲೆಗೆ ಹೋಗೋ ಹುಡುಗ ಇರ್ತಾನೆ, ಅವನ ತಲೆಯಲ್ಲಿ ಬರೀ ಪಠ್ಯವನ್ನು ತುಂಬಿರ್ತಾರೆ. ಅವನು ಇಲ್ಲಿ ಬಂದಾಗ ಸ್ವಲ್ಪ ಎಕ್ಸ್ಪೋಸ್ ಆಗ್ತಾನೆ. ಅಂದರೆ ಬೇರೆ ಒಂದು ಜಗತ್ತಿದೆ ನೋಡಿ. ಇಲ್ಲಿ ಬಂದಾಗ ನೀವು ಇಲ್ಲಿ ಇಷ್ಟು ಮಂದಿ ನೋಡಿದ್ರೆ ಅವರ ಮಂದಿಯಲ್ಲಿ ದಿನನಿತ್ಯ ಇರುವಂಥ ಚಿಂತೆ ಇಲ್ಲ. ಅವರೊಂದು ಬೇರೆ ವರ್ಲ್ಡ್ ಇದೆ. ಈ ಕಲೆಯ ವರ್ಲ್ಡ್ ಇದೆಯಲ್ಲ, ಇಟ್ಸ್ ಟೋಟ್ಲಿ ಡಿಫ್ರೆಂಟ್ ಫ್ರಮ್ ದಿ ಕಮರ್ಷಿಯಲ್ ವರ್ಲ್ಡ್. ಹೀಗಾಗಿ ಇಲ್ಲಿ ಬಂದಾಗ ಅವರಿಗೊಂದು ನೆಮ್ಮದಿ, ನಿರಾಳತೆ, ಧನ್ಯತೆ ಎಲ್ಲ ಸಿಗುತ್ತೆ. ಅದನ್ನು ಸ್ವಲ್ಪ ಆದರೂ ಒಬ್ಬ ಲೇಖಕ ಕೊಟ್ಟರೆ ಅವನಿಗೆ ಖುಷಿ ಆಗುತ್ತಲ್ಲ. ಅದು ಅಂದರೆ ಯಾರಿಗೋ ನನಗೆ ಒಳ್ಳೆಯ ಪದ್ಯವನ್ನು ಕೊಟ್ಟ ಕೆ ಎಸ್ ನರಸಿಂಹಸ್ವಾಮಿ, ಗೋಪಾಲಕೃಷ್ಣ ಅಡಿಗರು, ಬೇಂದ್ರೆಯವರು, ಕುವೆಂಪು ಎಲ್ಲ ಇದ್ದಾರಲ್ಲ, ಅವರನ್ನು ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನಾವು ದಾಟಿಸುವ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸೊ ಈ ಒಂದು ಲಿಟರೇಚರ್ ಫೆಸ್ಟ್ನಲ್ಲಿ ಯುವ ಜನತೆ, ಯುವ ಪೀಳಿಗೆ ಕೂಡ ಕಾಣಿಸ್ಕೊಳ್ತಾ ಇದೆ. ಸೊ ಮೊಬೈಲ್ನ ಒಂದು ಯುಗ ಬಂದಾಗ ಪುಸ್ತಕದ ಯುಗ ಒಂದು ಕಡೆ ಸೈಡ್ ಹೋಯಿತು ಅನ್ನುವಂಥ ಕಾಲದಲ್ಲೂ ಕೂಡ ಪುಸ್ತಕಕ್ಕಾಗಿ ಇವರೆಲ್ಲ ಬರುವಂಥದ್ದು ಇನ್ನೂ ಕೂಡ ಹರ್ಷ ತರುವಂಥ ವಿಚಾರ. ಈ ಕುರಿತಾಗಿ ಏನು ಹೇಳ್ತೀರಿ? ಇದು ಮೊಬೈಲ್ ಬಂದು ಕಡಿಮೆ ಆಗಿಲ್ಲ. ಈಗ ಇವತ್ತಿಲ್ಲಿ ಒಂದು ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ SJIT ಅಂತ, ಅಲ್ಲಿಯ ಹೆಣ್ಮಕ್ಳು ಬಂದಿದ್ದರು ಒಂದು 7-8 ಜನ. ಬೆಳಿಗ್ಗೆ ಅವರು ಪುಸ್ತಕ ತಗೋತಾಯಿದ್ರು. ಯಾವುದೋ ಒಂದು ಅಮಿತಾವ್ ಘೋಷದ ಬುಕ್ ಬೇಕು ಅಂತ ಕೇಳ್ತಾಯಿದ್ರು. ನಾನು ಕೇಳಿದೆ, ಯಾಕೆ ತಗೋತಾ ಇದ್ದಾರೆ ಈ ಬುಕ್ಕು ಅಂತೇಳಿ. ಇಲ್ಲ, ಓದ್ಲಿಕ್ಕೆ ತಗೋತಾರೆ. ಯಾರು ಹೇಳಿದರು ಕೇಳಿದರು. ಇನ್ಸ್ಟಾಗ್ರಾಮಲ್ಲಿ ಬಂತು ಅಂತ. ಅಂದರೆ ಮೊಬೈಲ್ ಇದೆಯಲ್ಲ, ಇಟ್ಸ್ ಇನ್ ಎ ವೇ ಇಟ್ಸ್ ಹೆಲ್ಪಿಂಗ್ ಫಾರ್ ದ ಬುಕ್ಸ್. ಅಂದರೆ ಅವರಿಗೆ ಒಂದು ಆಯ್ಕೆಯನ್ನು ಕೊಡ್ತಾ ಇದೆ. ಅಂದರೆ ಇನ್ಸ್ಟಾಗ್ರಾಮ್ ಮೂಲಕ ಅವರಿಗೆ ಪುಸ್ತಕದ ಬಗ್ಗೆ ತಿಳಿತಾ ಇದೆ. ಹಾಗಾಗಿ ಟೆಕ್ನಾಲಜಿ ಪುಸ್ತಕಕ್ಕೆ ಶಾಪ ಅಲ್ಲ, ವರ. ಅದೊಂಥರ ಹೆಲ್ಪ್ ಮಾಡ್ತಾ ಇರುತ್ತೆ. ಅಂದರೆ ಇದು ಪಬ್ಲಿಸಿಟಿ ಮಾಡುತ್ತೆ. ಯಾರೋ ಓದಿ ಬರೀತಾನೆ. ನನ್ನ ಪುಸ್ತಕವನ್ನು ಒಂದು ಲೈಫ್ ಇಸ್ ಬ್ಯೂಟಿಫುಲ್ ಅಂತಿದೆ, ಅದು 25 ಎಡಿಷನ್ ಆಯಿತು. ಅದಕ್ಕೆ ಕಾರಣ ಏನಂದರೆ ಸೋಷಲ್ ಮೀಡಿಯಾ. ಇನ್ಸ್ಟಾಗ್ರಾಮಲ್ಲಿ ಅದಕ್ಕೆ ಸ್ನೇಹಿತರಿದ್ದಾರೆ, ಅವ್ರು ಕಳಿಸ್ತಾರೆ, ಯಾರೋ ಓದಿ ಹಾಕಿರ್ತಾರೆ, ಅದರಿಂದ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಈ ಟೆಕ್ನಾಲಜಿಯನ್ನು ದೂರ ಅಲ್ಲ. ಟೆಕ್ನಾಲಜಿ ಇಸ್ ಆಲ್ವೇಸ್ ಗುಡ್ ಫಾರ್ ಅಸ್. ಡಿಫ್ರೆಂಟ್ ಥಾಟ್ಸ್. ಸೊ ಕೊನೆಯದಾಗಿ ಪುಸ್ತಕ ಸಾಹಿತ್ಯ ಅಂತ ಹೇಳಿದರೆ ನಿಮ್ಮ ಪಾಲಿಗೆ ಅದು ಏನು? ನನ್ನ ಪಾಲಿಗೆ ಅದು ಎಂಪವರ್ಮೆಂಟ್. ಅಂದರೆ ಪ್ರಶ್ನಿಸುವ ಹಕ್ಕನ್ನು ಕೊಡುತ್ತೆ. ಆಮೇಲೆ ನಾವೇನು ಅಂದ್ಕೊಂಡಿರ್ತೀವಿ ಅಂದರೆ, ನಾವು ಮಾಡ್ತಿರೋದು ಸರಿಯೋ ತಪ್ಪೋ, ಬದುಕ್ತಿರೋದು ಸರಿಯೋ ತಪ್ಪೋ, ಈ ಥರದ ಹಲವಾರು ಪ್ರಶ್ನೆಗಳನ್ನು ಕೇಳಿಕೊಂಡು ಒಂಥರ ಕೀಳರಿ ಮೇಲಿರುತ್ತೆ. ಹಾಗಾಗಿ ಎಲ್ಲ ಬದುಕಿಗೂ ಅದರದ್ದೇ ಆದ ಮೌಲ್ಯವಿದೆ. ಕೆಲವರು ದೊಡ್ಡವರು, ಕೆಲವರು ಚಿಕ್ಕವರು, ಕೆಲವರು ಶಕ್ತಿವಂತರು, ಕೆಲವರು ದುರ್ಬಲರು. ಈ ಥರದ ಯಾವುದೇ ಜಡ್ಜ್ಮೆಂಟ್ ಇಲ್ಲದೆ ಮನುಷ್ಯರನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತಲ್ಲ, ಅದನ್ನು ಕೊಡೋದು ಸಾಹಿತ್ಯ. ಸೊ ಇಟ್ಸ್ ಎ ನಾನ್ ಜಡ್ಜ್ಮೆಂಟಲ್ ಥಾಟ್ಸ್. ಆ ಎಂಪವರ್ಮೆಂಟನ್ನು ಕೊಡೋದು ಲಿಟ್ರೇಚರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ. ಕೀರ್ತಿ ಕಹಳೆ ಚಾನಲ್. ಒಳ್ಳೆಯದಾಗಲಿ ನಿಮ್ಮ ಕಹಳೆ ನ್ಯೂಸ್ಗೆ. ಥ್ಯಾಂಕ್ ಯು. ನಮ್ಮ ಜೊತೆಗೆ ರಾಜೇಶ್ ಪದ್ಮಾರ್ ಸಾಮಾಜಿಕ ಕಾರ್ಯಕರ್ತರಿದ್ದಾರೆ. ಅವರನ್ನು ಕೇಳೋಣ. 8th ಎಡಿಷನ್ ಮ್ಯಾಂಗ್ಳೂರ್ ಲೈಟ್ ಫೆಸ್ಟ್ ಅವರಿಗೆ ಎಷ್ಟು ಖುಷಿಯನ್ನು ತಂದು ಕೊಡ್ತು ಅಂತ. ಸರ್, ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಳೋದಾದರೆ. ನಮಸ್ಕಾರ. ನಾನು ಇದು 8ನೇ ಲಿಟ್ ಫೆಸ್ಟ್ನ ಆವೃತ್ತಿಯಲ್ಲಿ ಭಾಗವಹಿಸಿದ್ದೀನಿ. ಈ ಹಿಂದೆನೂ 4-5 ಆವೃತ್ತಿಯಲ್ಲಿ ಭಾಗವಹಿಸಿದ್ದೇನೆ. ಮೊದಲಿಂದಲೂ ಕೂಡ ವಿಶೇಷವಾದಂತಹ ಆಹ್ವಾನಿತರನ್ನು ಹಾಗೂ ವಿಶೇಷವಾಗಿ
ರಿಸೋರ್ಸ್ ಪರ್ಸನ್, ಸಂಪನ್ಮೂಲ ವ್ಯಕ್ತಿಗಳನ್ನು ಬೇರೆ ಬೇರೆ ರಾಜ್ಯದ ಮತ್ತು ಬೇರೆ ಬೇರೆ ವೈಚಾರಿಕ ವಲಯದಿಂದ ಆಹ್ವಾನಿಸ್ತಾ ಅನೇಕ ಹೊಸತನಗಳೊಂದಿಗೆ ಲಿಟ್ ಫೆಸ್ಟ್ನ ಆವೃತ್ತಿಗಳು ಭಾಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಇದರ ಜನಪ್ರಿಯತೆಯೂ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಇವತ್ತು ಇಲ್ಲಿ ಬಂದಿರತಕ್ಕಂಥ ಜನರು ನಮಗೆ ತೋರಿಸ್ತಾ ಇದ್ದಾರೆ. ಬುಕ್ ಸ್ಟಾಲ್ಗಳಲ್ಲಿ ಕೂಡ ಅನೇಕ ಪುಸ್ತಕಗಳು ಸಿಗ್ತಾ ಇದೆ. ಇಂಟರ್ನ್ಯಾಷನಲ್ ಲೆವೆಲಿಂದ ಹಿಡ್ಕೊಂಡು ಸ್ಥಾನೀಯ ಮಟ್ಟದ ಅನೇಕ ಪ್ರಕಾಶನಗಳವರೆಗೂ ಕೂಡ ಪುಸ್ತಕಗಳು ಇಲ್ಲಿ ಸಾಹಿತ್ಯಾಸಕ್ತರಿಗೆ ಸಿಗ್ತಾ ಇದೆ. ವಿಶೇಷವಾಗಿ ಯುವಜನತೆ, ವಿದ್ಯಾರ್ಥಿಗಳು, ಆಮೇಲೆ ಅಕಾಡೆಮಿಕ್ ವಲಯ, ವೈಚಾರಿಕ ವಲಯ, ಸಿನಿಮಾ, ಸಾಹಿತ್ಯ, ಮಾಧ್ಯಮ ಎಲ್ಲ ವಲಯದಿಂದಲೂ ಕೂಡ ವೈಚಾರಿಕ ಆಸಕ್ತರು ಬಂದು ಒಟ್ಟಿಗೆ ಸೇರಿ ಅನೇಕ ವಿಷಯಗಳ ಬಗ್ಗೆ ಚಿಂತನ ಮಂಥನ ಮಾಡ್ತಾ ಇರುವಂಥದ್ದು ಮಂಗಳೂರಿನ ಕುರಿತು ಒಂದು ದೊಡ್ಡ ಸಾಹಿತ್ಯದ ಒಂದು ಛಾಪನ್ನು ಇದು ಮೂಡಿಸಿದೆ. ಈಗಾಗಲೇ ರಾಜ್ಯ ಮಟ್ಟದ ಒಂದು ದೊಡ್ಡ ಕಾರ್ಯಕ್ರಮ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು, ವೈಚಾರಿಕ ವಲಯದ ಪ್ರಮುಖರು, ಆಮೇಲೆ ವಿಶ್ವವಿದ್ಯಾನಿಲಯಗಳ ಪ್ರಾಧ್ಯಾಪಕರು ಭಾಗವಹಿಸ್ತಾ ಇದ್ದಾರೆ. ಈ 8ನೇ ಆವೃತ್ತಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಮುಂದೆನೂ ಕೂಡ ಮಂಗಳೂರು ಲಿಟ್ ಫೆಸ್ಟ್ನ ಆವೃತ್ತಿಗಳಲ್ಲಿ ಭಾಗವಹಿಸಲಿಕ್ಕೆ ಅತ್ಯಂತ ಉತ್ಸಾಹದಿಂದ ಒಬ್ಬ ಭಾಗವಹಿಸುವಿಕೆಯ ದೃಷ್ಟಿಯಿಂದ ನಾನು ಬರ್ತಾ ಇರ್ತೀನಿ. ಹಾಗಾಗಿ ಮಂಗಳೂರು ಲಿಟ್ ಫೆಸ್ಟ್ನ ಈ ಸಂದರ್ಭದಲ್ಲಿ ಇದರ ಆಯೋಜಕತ್ವವನ್ನು ವಹಿಸಿರ್ತಕ್ಕಂತಹ ಭಾರತ್ ಫೌಂಡೇಶನ್, ಮಂಗಳೂರು ಲಿಟ್ ಫೆಸ್ಟ್ನ ಎಲ್ಲ ಕಾರ್ಯಕರ್ತರಿಗೂ ಅಭಿನಂದನೆ ಮತ್ತು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಂಗಳೂರು ಲಿಟ್ ಫೆಸ್ಟ್ ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲೇ ಒಂದು ವೈಚಾರಿಕ ಭಾವ ಜಾಗರಣ, ಇಂಟೆಲೆಕ್ಚುವಲ್ ಅವೇಕನಿಂಗ್ ದೃಷ್ಟಿಯಿಂದ ಒಂದು ಒಳ್ಳೆ ಕೆಲಸವನ್ನು ಮಾಡಿದೆ. ಹಾಗಾಗಿ ಲಿಟ್ ಫೆಸ್ಟ್ ನಮ್ಮ ಒಂದು ಹೆಮ್ಮೆಯ ಕಾರ್ಯಕ್ರಮ. ಎಲ್ಲರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು ಸರ್. ಮಂಗಳೂರಿಗರನ್ನ ಭಾಷಾ ಪ್ರೇಮವನ್ನು ನಾವು ಬಣ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಪ್ರತಿಯೊಂದು ಭಾಷೆಯನ್ನು ಪ್ರೀತಿಸುವಂತಹ ಗುಣ ಅದು ತುಳುನಾಡಿನವರಿಗಿದೆ ಅನ್ನುವಂಥದ್ದು ಬಹಳ ಹೆಮ್ಮೆ ತರುವಂತಹ ವಿಚಾರ. ಇವತ್ತು ಸಾಹಿತ್ಯ ಹಾಗೆ ಸಾಹಿತಿ ಇದೆರಡರ ಮೇಲೂ ಕೂಡ ಅಪಾರ ಗೌರವ ಹೊಂದಿರುವಂತಹ ಮಂಗಳೂರಿಗರನ್ನು ಭೇಟಿಯಾದಂತಹ ಖುಷಿಯ ಜೊತೆಗೆ ಕಾರ್ಯಕ್ರಮವನ್ನು ವೈಂಡ್ ಅಪ್ ಮಾಡ್ತಾ ಇದ್ದೇನೆ. ಎಷ್ಟು ಹೊತ್ತು ಕಾರ್ಯಕ್ರಮ ನೋಡಿದಂತಹ ಎಲ್ರಿಗೂ ಧನ್ಯವಾದಗಳು. ಇದು ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.